ಶಿವಯೋಗಿ ಸಿದ್ದರಾಮೇಶ್ವರರ ಅವರು ತಮ್ಮ ಬದುಕಿನುದ್ದಕ್ಕೂ ಬಸವಾದಿ ಶರಣರ ದಾರಿಯಲ್ಲಿ ನಡೆದು ನಾಡಿಗೆ ಮಹಾನ್ ಕೊಡುಗೆ ನೀಡಿದ್ದಾರೆ. ಅವರು ತಮ್ಮ ತಪಶಕ್ತಿಯಿಂದ ಸಂಕಲ್ಪ ಸಿದ್ಧಿ ಪಡೆದವರು. ಅಂಥವರ ಜಯಂತಿ ಆಚರಣೆ ಮಾಡುವುದು ನಮ್ಮ ಪುಣ್ಯ ಎಂದು ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಸುಕ್ಷೇತ್ರ ಶ್ರೀ ಗಚ್ಚಿನ ಮಠದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಅಥಣಿ ಸಮಾಜ ಬಾಂಧವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಿದ್ದರಾಮೇಶ್ವರರ 854ನೇ ಜಯಂತ್ಯೋತ್ಸವ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಮಹಾತ್ಮರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವ ಪದ್ಧತಿ ಹೋಗಬೇಕು. ಇವರು ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟವರು. ಹಾಗಾಗಿ ಎಲ್ಲರೂ ಅವರಿಗೆ ಗೌರವ ಸಲ್ಲಿಸಬೇಕಾದ ಅಗತ್ಯತೆ ಇದೆ. ಬಸವಣ್ಣನವರ ಕಾಯಕ ತತ್ವವನ್ನೇ ನಂಬಿ ಕಾಯಕದಲ್ಲಿಯೇ ಕೈಲಾಸ ಕಂಡವರು. ಭೂಮಿ ಜನಾಂಗದ ಜನರು ಅತ್ಯಂತ ವಿಶ್ವಾಸಿಗರು. ಮನೆ ಮಠ ಎಲ್ಲ ನಿರ್ಮಾಣ ಮಾಡುವಲ್ಲಿ ಜನಾಂಗದ ಪಾತ್ರ ಇದ್ದು ಪ್ರತಿಯೊಬ್ಬರೂ ಅವರಿಗೆ ಗೌರವ ಸಲ್ಲಿಸಬೇಕು ಎಂದರು. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಬಾಗಲಕೋಟೆ ಚಿತ್ರದುರ್ಗ ಅವರು ಆಶೀರ್ವಚನ ನೀಡುತ್ತಾ, ಇಂದು ನಮ್ಮ ಸಮಾಜದ ಮಕ್ಕಳ ಕೈಯಲ್ಲಿ ಕಲ್ಲು ಕಟಿಯುವ ವಸ್ತು ಕೊಡುವ ಬದಲು ಪುಸ್ತಕ ಪೆನ್ನು ನೀಡಬೇಕು. ತಾಂತ್ರಿಕ ಯುಗಕ್ಕೆ ತಕ್ಕಂತೆ ಬೌದ್ಧಿಕ ಪರಿವರ್ತನೆ ಮಾಡಿಕೊಳ್ಳಲು ಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಪ್ರಾಸ್ತಾವಿಕವಾಗಿ ಮಾತನಾಡಿದ ವೆಂಕಟೇಶ್ ಎನ್ ಮಾನೆ ಅವರು, ಅಧ್ಯಕ್ಷರು, ತಾಲೂಕು ಭೋವಿ ಸಮಾಜ ಅಥಣಿ. ಭಾರತದ ಸ್ವಾತಂತ್ರ್ಯಕ್ಕೆ ಭೋವಿ ಸಮಾಜದ ಕೊಡುಗೆ ಅಪಾರವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬರಲು ಭೋವಿ ಸಮಾಜ ಕುಲರತ್ನಗಳಾದಂತಹ ಸುಭಾಷ್ ಚಂದ್ರ ಬೋಸ್, ಒಡಿಶಾ ರಾಜರಾದ ಕೃಷ್ಣಚಂದ್ರ ಗಜತಿರಾಜ್, ಆಂಧ್ರದ ಬಾಲವಡ್ಡರ್ ರಾಜ್ ಹಾಗೂ ಆಂಧ್ರದ ಸೈರಾ ನರಸಿಂಹಾರೆಡ್ಡಿಯ ಗೆಳೆಯ ಹಾಗೂ ಸೇನಾಧಿಪತಿಗಳಾದ ವಡ್ಡೆ ಓಬಣ್ಣ ಸೇರಿದಂತೆ ಅನೇಕರ ಕೊಡುಗೆ ಮಹತ್ವದ್ದಾಗಿದೆ. ಗಚ್ಚಿನ ಮಠ ಅಥಣಿಯ ಶಿವಬಸವ ಸ್ವಾಮಿಗಳು, ತೆಲಸಂಗ ಕುಂಬಾರ ಗುಂಡಯ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಿದ್ದರಾಮೇಶ್ವರ ಜಯಂತಿಯ ಉತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಮತ್ತು ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಅದಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಅನೇಕ ಮಹಾತ್ಮರ, ಸತ್ಪುರುಷರ, ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅನೇಕ ಮಹಾಪುರುಷರ ಜಯಂತಿಯನ್ನು ನಾವೆಲ್ಲರೂ ಆಚರಣೆಯನ್ನು ಮಾಡ್ತೀವಿ. ಸಿದ್ದರಾಮೇಶ್ವರ ಜಯಂತಿ ಇರ್ಬೋದು, ಬಸವಣ್ಣವರ ಜಯಂತಿ ಇರ್ಬೋದು, ಪುರುಷರ ಜಯಂತಿಗಳನ್ನು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತಂದರೆ, ಅವರ ಕಾಲಾವಧಿಯಲ್ಲಿ ಏನು ಅವರ ತತ್ವ ಸಿದ್ಧಾಂತಗಳಿದ್ದು ಸಮಾಜಕ್ಕೆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಮಹಾತ್ಮರು ಎಲ್ಲರೂ. ಅದರಲ್ಲಿ ವಿಶೇಷವಾಗಿ ಬಸವಾದಿ ಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಶಿವಯೋಗಿ ಸಿದ್ದರಾಮೇಶ್ವರ ಅವರು ಅನೇಕ ಜೀವನ ಚರಿತ್ರೆಗಳನ್ನು ನೋಡಿದರೆ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ಸದ್ಗತಿಯನ್ನು ಪ್ರಾಪ್ತ ಮಾಡಿರ್ತಕ್ಕಂಥ ಮಹಾತ್ಮರಲ್ಲಿ ಸಿದ್ದರಾಮೇಶ್ವರವರು ಒಬ್ಬರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಹೇಳ್ಕೊತೀವಿ. ಅರ್ಥದಲ್ಲಿ ನಿಮ್ನಾತಿ ನಿಮ್ನ ವರ್ಗದವರ ಆಸ್ಮಿತೆಯಾಗಿರುವಂತಹದ್ದು, ಅರ್ಥಾತ್ ಅಸಹಾಯಕ ಅಬಲೆಯರ ಆಸ್ಮಿತೆ ಅಂತಂದ್ರೆ ಅದು ಸಿದ್ದರಾಮೇಶ್ವರರು. ದೀನ ದಲಿತರ ಧನಿ ಇಲ್ಲದವರ ಧನಿ ಅಂತಂದ್ರೆ ಅದು ಸಿದ್ದರಾಮೇಶ್ವರರು. ಶೋಷಣೆಗೆ ಒಳಪಟ್ಟವರ ಶಕ್ತಿ ಅಂತಂದ್ರೆ ಅದು ಸಿದ್ದರಾಮೇಶ್ವರರು. ನಾಡಿನಲ್ಲಿ ಜಲಕ್ರಾಂತಿಯನ್ನ ಮಾಡೋದ್ರ ಮೂಲಕ ಜಲತಜ್ಞರು ಅಂತ ಗುರುತಿಸಿಕೊಂಡವರು ಅಂತಂತಂದ್ರೆ ಅದು ಶಿವಯೋಗಿ ಸಿದ್ದರಾಮೇಶ್ವರರು. ಅನೇಕ ಯೋಗಗಳನ್ನ
ಹಠಯೋಗ, ರಾಜಯೋಗ, ಶಿವಯೋಗ, ಕರ್ಮಯೋಗ, ಕಾಯಕ ಯೋಗ, 64 ವಿದ್ಯೆಗಳನ್ನು ಒಳಗೊಂಡಂತಹ ಯೋಗಗಳ ಯೋಗಿ ಅಂತಂದ್ರೆ ಅದು ಶಿವಯೋಗಿ ಸಿದ್ದರಾಮೇಶ್ವರರು. ಅರ್ಥಾತ್ ಯೋಗಗಳ ಯೋಗಿ ಅಂತಂದ್ರೆ ಅದು ಸಿದ್ದರಾಮೇಶ್ವರರು ಅಂತ ಹೇಳ್ತಾರೆ. ಸಿದ್ದರಾಮೇಶ್ವರರು ಅಂತಂದ್ರೆ ಕಾಲಕ್ಕೆ, ಕಾಲದ ಘಟ್ಟಕ್ಕೆ ಹೇಗೆ ಪರಿವರ್ತನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಜೀವನಕ್ಕೆ ದರ್ಪಣ ಇದ್ದ ಹಾಗೆ ಅವರು. ಸಿದ್ದರಾಮೇಶ್ವರರು ನಾಥ ಪರಂಪರೆಯ ಅಗ್ರಜರು. ಸಿದ್ದರಾಮೇಶ್ವರರು ನಾಥ ಪರಂಪರೆಯನ್ನು ತೊರೆದು ಶರಣ ಪರಂಪರೆಯ ಶೂನ್ಯ ಪೀಠಾಧ್ಯಕ್ಷರೂ ಕೂಡ. ಸಿದ್ದರಾಮೇಶ್ವರರು ವೈದಿಕ ಪರಂಪರೆಗೆ ಅಗ್ರಜರಾಗಿದ್ದುಕೊಂಡು ಅದನ್ನು ತೊರೆದು ವೈಚಾರಿಕ ಪರಂಪರೆಗೆ ಶಿವಪಥವನ್ನ, ಗುರುಪಥವನ್ನ, ರಾಜಪಥವನ್ನ ವೈಚಾರಿಕ ಪರಂಪರೆಯ ಅಗ್ರಜರಾಗಿ ಇದ್ದುಕೊಂಡು ತಮ್ಮನ್ನ ತಾವು ಸಂಪೂರ್ಣ ಬದಲಾಯಿಸಿಕೊಂಡಂತಹ ಪರಿವರ್ತನ ಪುರುಷರು. ಅರ್ಥಾತ್ ಸಿದ್ದರಾಮೇಶ್ವರರು ಕವಿಗಳಿಗೆ, ಸಾಹಿತಿಗಳಿಗೆ, ನಾಥ ಪರಂಪರೆಯ ವೈದಿಕರಿಗೆ ಪವಾಡ ಪುರುಷರಾಗಿ ಕಂಡ್ರೆ, ಸಾಹಿತಿ ಕವಿಗಳಿಗೆ ಅವರಿಗೆಲ್ಲ ಪವಾಡ ಪುರುಷರಾಗಿ ಕಂಡ್ರೆ, ಸಿದ್ದರಾಮೇಶ್ವರರು ಜ್ಞಾನ, ವಿಜ್ಞಾನ, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿರುವಂತಹ ಆಧುನಿಕ ಜಗತ್ತಿಗೆ ಒಬ್ಬ ಪವಾಡ ಪುರುಷ, ಸಾಧಾರಣ ಆಗದೆ ಪರಿವರ್ತನಾ ಪುರುಷ, ವೈಚಾರಿಕ ಪುರುಷ, ಕ್ರಾಂತಿ ಪುರುಷ ಆಗಿ ನಮಗೆ ಸಿದ್ದರಾಮೇಶ್ವರರು ಕಾಣಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇಷ್ಟನ್ನೂ ನಾವು ಬಿಡಿಸಿ ಹೇಳೋದಾದ್ರೆ ಸಹಜವಾಗಿ ಶೋಷಣೆಗೆ ಒಳಪಟ್ಟವರ ಶಕ್ತಿ ಅಂತ ನಾನು ಹೇಳಿದೆ. ಶೋಷಣೆಗೆ ಒಳಪಟ್ಟವರ ಶಕ್ತಿ ಹೇಗಾಗಲಿಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ, ಅವತ್ತಿನ ವರ್ಣಾಶ್ರಮ ಪದ್ಧತಿಯಲ್ಲಿ ಅವತ್ತಿನ ಮೇಲ್ವರ್ಗದ ಜನಗಳು ಶೂದ್ರ ವರ್ಗದ ಆವಿನಾಳ ಕಲ್ಲಯ್ಯನಿಗೆ ಶೋಷಣೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಬ್ರಾಹ್ಮಣರ ಸಮ್ಮುಖದಲ್ಲಿ ನೀವು ಹೇಳುವಂತಹ ಯಂತ್ರ ಮಂತ್ರ ಸಂಸ್ಕೃತ ಶ್ಲೋಕಗಳನ್ನ ಆವಿನಾಳ ಕಲ್ಲಯ್ಯನವರ ಮನೆಗಿರುವಂತಹ ನಾಯಿ ಹೇಳುತ್ತೆ ಅಂತೇಳಿ ನಾಯಿಯ ಬಾಯಿಯಲ್ಲಿ ಸಂಸ್ಕೃತ ಶ್ಲೋಕವನ್ನ ಹೇಳಿಸಿದ್ರು ಅಂತೇಳಿ ಪವಾಡಗಳಲ್ಲಿ, ಸಾಹಿತ್ಯದಲ್ಲಿ ರಾಘವಾಂಕನ ಸಿದ್ದರಾಮೇಶ್ವರರ ಚರಿತ್ರೆಯಲ್ಲಿ ನಾವು ಕಾಣುವಂತಹದ್ದು. ಅರ್ಥಾತ್ ಸಿದ್ದರಾಮೇಶ್ವರರು ಯಾರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ, ಯಾವ ಜನಗಳು ಬಿದ್ದಂತಹ ಜನಗಳಿದ್ದಾರೆ, ಯಾವ ಜನಗಳಿಗೆ ಧ್ವನಿಯನ್ನ ಕಳ್ಕೊಂಡಿದ್ರೆ ಅವರ ಪರವಾಗಿ ಶಕ್ತಿಯಾಗಿ ನಿಂತು, ಧ್ವನಿಯಾಗಿ ನಿಂತು ಅವರನ್ನ ಧಣಿಗಳಾಗಿ ಮಾಡಿದಂತಹ ಕ್ರೆಡಿಟ್ ಯಾರಿಗಾರ ಹೋಗುತ್ತೆ ಅಂತಂದ್ರೆ 12ನೇ ಶತಮಾನದ ಸಿದ್ದರಾಮೇಶ್ವರರಿಗೆ ಹೋಗುತ್ತೆ ಎನ್ನುವಂತಹದ್ದು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಿವಲೀಲಾ ಎಸ್ ಬುಟಾಳಿ, ಅಧ್ಯಕ್ಷರು ಪುರಸಭೆ ಅಥಣಿ, ಸದಾಶಿವ ಕೆ ಬುಟಾಳಿ, ಹಿರಿಯ ಕಾಂಗ್ರೆಸ್ ಮುಖಂಡರು ಅಥಣಿ, ಅಶೋಕ್ ಮಖದುಂ, ಅಧ್ಯಕ್ಷರು ಟ್ಯಾಪ್ CMS ಅಥಣಿ, ರಮೇಶ್ ವಿ ಪವಾರ್, ಸದಸ್ಯರು ಪುರಸಭೆ ಅಥಣಿ, ಮುತ್ತಪ್ಪ ತಟ್ರೆ, ಸುರೇಶ್ ಗಾಡಿವಡ್ಡರ್, ಶಂಕರ್ ಗಾಡಿವಡ್ಡರ್, ಬಸವರಾಜ್ ಗಾಡಿವಡ್ಡರ್, ರಾಮು ಗಾಡಿವಡ್ಡರ್, ಮುರುಗೇಶ್ ಗಾಡಿವಡ್ಡರ್, ಶಂಕರ್ ಪಾತ್ರೋಟ್, ಶಂಕರ್ ಗಾಡಿವಡ್ಡರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್ ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.